ಸಿಎಂ ಸಿದ್ದರಾಮಯ್ಯರವರನ್ನ ಹಿರಿಯ ಶಾಸಕರುಗಳು ಭೇಟಿಯಾಗಿದ್ದಾರೆ. ಹಿರಿಯ ಶಾಸಕರುಗಳು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿ ಕೆಲ ಸಚಿವರನ್ನ ಕರೆದು ಮಾತನಾಡುವಂತಹ ಕೆಲಸವನ್ನ ಮಾಡಿದ್ರು. ಈಗ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಸಿಎಂರನ್ನ ಭೇಟಿಯಾಗಿದ್ದಾರೆ ಕೆಲ ಹಿರಿಯ ಶಾಸಕರುಗಳು. ವಿಧಾನಸಭೆ ಸಿಎಂ ಕಚೇರಿ ಏನಿದೆಯಲ್ಲ, ಆ ಕಚೇರಿಯಲ್ಲೇ ಭೇಟಿಯಾಗಿದ್ದಾರೆ. ಯಾವ ಕಾರಣಕ್ಕಾಗಿ? ಸಂಪುಟ ಪುನರಚನೆಯ ವೇಳೆ ನಮ್ಮನ್ನು ಪರಿಗಣಿಸಬೇಕು ಅನ್ನುವಂತಹ ವಿಚಾರವನ್ನು ಈ ಹಿರಿಯ ಶಾಸಕರುಗಳು ಮಾಡ್ಕೊಳ್ತಾ ಇದ್ದಾರೆ. ನೀವು ಕಳೆದ ಒಂದು 15 ದಿವಸದ ರಾಜಕೀಯ ಮೇಲಾಟಗಳನ್ನು ನೋಡ್ತಾ ಹೋದರೆ ಈ ಹಿರಿಯ ಶಾಸಕರುಗಳು ಇತ್ತೀಚೆಗೆ ಒಂದು ಖಾಸಗಿ ಹೋಟೆಲ್ನಲ್ಲಿ ರಾತ್ರಿ ಡಿನ್ನರ್ ಮೀಟಿಂಗನ್ನು ಮಾಡ್ತಾರೆ. ಆ ಡಿನ್ನರ್ ಮೀಟಿಂಗನ್ನು ಮಾಡಿ ನಾವು ಸೇರಿರುವಂಥ ಇಷ್ಟು ಜನರಿದ್ದೀವಲ್ಲ, ಯಾರಿಗಾದರೂ ಪರವಾಗಿಲ್ಲ, ಆದರೆ ಸಚಿವ ಸಂಪುಟದಲ್ಲಿ ಮುಂದಿನ ಬಾರಿ ಸಚಿವ ಸಂಪುಟ ಪುನರಚನೆಯೋ ಅಥವಾ ವಿಸ್ತರಣೆಯೋ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಪರಿಗಣಿಸಬೇಕು. ಕಾರಣ ಏನು ಅಂದರೆ 3ರಿಂದ 4 ಬಾರಿ ಗೆದ್ದಿರುವಂತಹ ಶಾಸಕರುಗಳು ನಾವು. ಈಗಾಗಲೇ ಮೊದಲ ಬಾರಿ ಗೆದ್ದಿರುವಂತಹ ಶಾಸಕರೇ ಕನಿಷ್ಠ ಪಕ್ಷ 5 ಜನರಿಗೆ ಹೊಸದವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಈಗ ಮತ್ತೊಂದು ಹಂತ, ಹಿರಿಯ ಶಾಸಕರು ಇವರೆಲ್ಲ ಅಂದರೆ ಕನಿಷ್ಠ ಪಕ್ಷ 3ರಿಂದ 4 ಸರಿ ಗೆದ್ದು ಬಂದಿದ್ದಾರೆ. ಅಂತಹ 3ರಿಂದ 4 ಸರಿ ಗೆದ್ದು ಬಂದಿರುವಂತಹ ಶಾಸಕರುಗಳೇನಿದ್ದಾರೆ, ಒಂದು ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗನ್ನು ಮಾಡ್ತಾರೆ, ಅಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಅದಾದ ಮೇಲೆ ಈಗ ವಿಧಾನಸೌಧದಲ್ಲಿರುವಂತಹ ವಿಧಾನಸಭೆಯ ಆ ಸಭಾಂಗಣದ ಹಿಂಭಾಗದಲ್ಲಿರುವಂತಹ ಸಿಎಂ ಅವರ ಕಚೇರಿ ಏನಿದೆ, ಆ ಕಚೇರಿಯಲ್ಲಿ ಈಗ ಹಿರಿಯ ಶಾಸಕರುಗಳು ಭೇಟಿಯಾಗಿ ಸಚಿವ ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ಅಥವಾ ವಿಸ್ತರಣೆಯ ಸಂದರ್ಭದಲ್ಲಿ ಹಿರಿಯ ಶಾಸಕರನ್ನ ಪರಿಗಣಿಸಿ. ನಾವು ಸಹ ಎಷ್ಟು ವರ್ಷ ಅಂತ ಹೀಗೆ ಕೂತ್ಕೊಳ್ಳೋದು? ಸುಮ್ಮನೆ ಯಾವುದೋ ಒಂದು ನಿಗಮ ಮಂಡಳಿಯನ್ನು ಕೊಡ್ತೀರಾ, ನಿಗಮ ಮಂಡಳಿ ಪೂರ್ತಿಯಾಗಿ 5 ವರ್ಷಗಳ ಕಾಲ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆ ನಿಗಮ ಮಂಡಳಿಗಳಲ್ಲಿ ಕೆಲವೊಂದು ನಿಗಮ ಮಂಡಳಿಗಳಲ್ಲಿ ಹಣವೂ ಇಲ್ಲ, ಅದರಿಂದ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಮಾಡೋಕ್ಕಾಗ್ತಾ ಇಲ್ಲ. ಜೊತೆಗೆ ನಮಗೂ ಸಹ ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆ ಆಗಬೇಕು ಅನ್ನುವಂತಹ ಆಸೆ ಇದೆ. ಆ ಕಾರಣಕ್ಕಾಗಿ ನಮ್ಮ ಇಷ್ಟು ಜನರಲ್ಲಿ ಈ ಬಾರಿ ನೀವು ಪರಿಗಣಿಸಿ, ಯಾರನ್ನಾದರೂ ಪರಿಗಣಿಸಿ, ಆದರೆ ಹಿರಿಯ ಸಚಿವರುಗಳನ್ನು, ಹಿರಿಯ ಶಾಸಕರುಗಳನ್ನು ಸಚಿವರಾಗಿ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಸಿಎಂ ಮುಂದ್ಗಡೆ ಇಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಈಗಾಗಲೇ ಒಂದು ಕಡೆಗೆ ಮೊದಲ ಬಾರಿ ಗೆದ್ದಿರುವಂತಹ ಶಾಸಕರು ಪತ್ರವನ್ನು ಬರೆದಾಯಿತು. ಈಗ 2ನೇ ಹಂತ ಹಿರಿಯ ಶಾಸಕರಿಗೆಲ್ಲ ಸೇರಿ ಕ್ಯಾಬಿನೆಟ್ನಲ್ಲಿ ಎಂಟ್ರಿ ಕೊಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿನ ಸಭೆಯ ಬಗ್ಗೆ ಹೇಳೋದಾದ್ರೆ ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು, ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಮುಗಿದಿರುವಂತಹ ಬೆನ್ನಲ್ಲೇ ಕೂಡ 3-4 ಬಾರಿ ಗೆದ್ದಿರುವಂತಹ ಹಿರಿಯ ಶಾಸಕರು ಸಂಪುಟ ಪುನಾರಚನೆಗೆ ಒತ್ತಡವನ್ನು ಹಾಕುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಖಾಸಗಿ ಹೋಟ್ನಲ್ಲಿ ಸುಮಾರು 25ಕ್ಕೂ ಹೆಚ್ಚು ಜನ ಹಿರಿಯ ಶಾಸಕರು ಸಭೆ ನಡೆಸಿದ್ರು. ಅದೇ ಹಿರಿಯ ಶಾಸಕರು ಇವತ್ತು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆಗೆ ಒತ್ತಡ ಹಾಕುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಖುದ್ದು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ವಿಚಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತಹ ಒತ್ತಡವನ್ನು ಹಾಕಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಅಧಿವೇಶನ ಮುಗಿದ ಬಳಿಕ ನಾನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತೇನೆ, ಆ ಒಂದು ಸಂದರ್ಭದಲ್ಲಿ ತಮ್ಮ ವಿಚಾರವನ್ನು ಗಮನಕ್ಕೆ ತರ್ತೇನೆ ಅನ್ನುವಂತ ಮಾತನ್ನ ಕೂಡ ಭರವಸೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಹಿರಿಯ ಶಾಸಕರೆಲ್ಲರೂ ಕೂಡ ಏಪ್ರಿಲ್ 2ನೇ ವಾರದಲ್ಲಿ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಖುದ್ದು ಎಐಸಿಸಿ ನಾಯಕರನ್ನ ಭೇಟಿ ಮಾಡಿ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದುಕೊಂಡು ದೆಹಲಿಗೆ ತೆರಳುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಜಗದೀಶ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.